ಎಲ್ರಿಗೂ ನಮಸ್ಕಾರ. ಇನ್ಫೋಸ್ಟ್ರೀಮ್ ಯೂಟ್ಯೂಬ್ ಚಾನಲ್ಗೆ ಎಲ್ರಿಗೂ ಸ್ವಾಗತ. ಈ ವಿಡಿಯೋದಲ್ಲಿ ನಾವು ಎಡಿಎದು ಮಾಡ್ಯೂಲ್ 2 ಅಲ್ಲಿರುವಂತಹ ಇಂಪಾರ್ಟೆಂಟ್ ಪ್ರಾಬ್ಲಮ್ಸ್ ಅಥವಾ ಇಂಪಾರ್ಟೆಂಟ್ ಕ್ವಶನ್ಸ್ ಯಾವ್ದು ಅಂತ ನೋಡ್ತಾ ಹೋಗೋಣ. ಸೊ ಪ್ರೀವಿಯಸ್ ಇಯರ್ ಕ್ವಶನ್ ಇರ್ಬೋದು ಅಥವಾ ಮಾಡಲ್ ಪೇಪರ್ ಮತ್ತೆ ಇಂಪಾರ್ಟೆಂಟ್ ಟಾಪಿಕ್ಸ್ ಯಾವ್ದು ಅಂತ ಒಂದೊಂದಾಗಿ ನೋಡ್ತಾ ಹೋಗೋಣ. ಸೊ ಅದಕ್ಕಿಂತ ಮುಂಚೆ ನಾನೊಂದು ಮೆಸೇಜ್ ಅನ್ನ ಹೇಳ್ಬೇಕಿತ್ತು. ನಾನು ಅದನ್ನ ಹೇಳೋದಕ್ಕೆ ಅರ್ಹತೆ ಇದೆಯೋ ಇಲ್ಲೋ ಗೊತ್ತಿಲ್ಲ. ಬಟ್ ಬೀಯಿಂಗ್ ಎ ಸೀನಿಯರ್, ನಿಮ್ಮ ಸೀನಿಯರ್ ಆಗಿದ್ದೀನಿ ನಾನು. ನಿಮಗಿನ್ನ ಒಂದು ಸ್ವಲ್ಪ ವಯಸ್ಸಲ್ಲಿ ದೊಡ್ಡವನು ಕೂಡ ಆಗಿದ್ದೀನಿ. ನಾನು ಹೇಳೋದೇನು ಅಂತಂದ್ರೆ, ನಿಮ್ಮ ಕಾಲೇಜ್ನವರು ಪ್ಲೇಸ್ಮೆಂಟ್ ಅನ್ನ ಕೊಡಿಸ್ತಾರೆ ಅನ್ನೋದನ್ನ ನಂಬ್ಕೋಬೇಡ್ರಿ. ನೀವು ಇವಾಗ ಅಟ್ ಪ್ರೆಸೆಂಟ್ ಸೆಕೆಂಡ್ ಇಯರ್ ಅಲ್ಲಿ ಇದ್ದೀರಾ. ಇನ್ನ ಒಂದೇ ಒಂದು ವರ್ಷ ಗ್ಯಾಪ್ ಇರೋದು. ಫೋರ್ತ್ ಇಯರ್ ಅಲ್ಲಿ ನಾನು ಪ್ಲೇಸ್ಮೆಂಟ್ ಮಾಡ್ಕೊಂತೀನಿ ಅಂತಂದ್ರೆ ಆಗಲ್ಲ. ಸೊ ಥರ್ಡ್ ಇಯರ್ ಅಲ್ಲಿ ನೀವು ಪ್ಲೇಸ್ಮೆಂಟ್ಗೋಸ್ಕರ ನೀವು ಪ್ರಯತ್ನ ಪಡಲೇಬೇಕು. ಸೊ ಒಂದೇ ವರ್ಷ ಇರೋದು. ಎಷ್ಟಾಗುತ್ತೆ ಅಷ್ಟು ಪ್ರಯತ್ನ ಪಡ್ರಿ. ನಿಮ್ಮ ಒಂದು ಗೋಲ್ ಏನಿದೆ ಅದಕ್ಕೋಸ್ಕರ ನೀವು ವರ್ಕ್ ಮಾಡ್ತಾ ಹೋಗಿ. ನೀವು ಬಿಸ್ನೆಸ್ ಮಾಡಬೇಕು ಅಂತಂದ್ರೆ ಬಿಸ್ನೆಸ್ ಇರ್ಬೋದು, ಇಲ್ಲ ಅಂತಂದ್ರೆ ಏನಾದ್ರೂ ಕೂಡ ಎಕ್ಸ್ಪ್ಲೋರ್ ಮಾಡ್ತೀನಿ, ಕಂಟೆಂಟ್ ಕ್ರಿಯೇಷನ್ ಇರ್ಬೋದು. ಸೊ ಡಿಫ್ರೆಂಟ್ ಫೀಲ್ಡ್ಸ್ ಇದೆ. ಸೊ ಆ ಎಲ್ಲ ಫೀಲ್ಡಲ್ಲೂ ಕೂಡ ನೀವೇನಾದ್ರೂ ಸಾಧನೆ ಮಾಡಬೇಕು ಅಥವಾ ನಾನೇನಾದ್ರೂ ಎಕ್ಸ್ಪ್ಲೋರ್ ಮಾಡಬೇಕು ಅಂತ ಇದ್ರೆ ಇವತ್ತಿಂದನೇ ಶುರು ಮಾಡ್ತಾ ಹೋಗಿ. ಯಾಕಂತಂದ್ರೆ ಇದೇನು ಥಿಯರಿ ಇದೆ ಇದು ಎಕ್ಸಾಮ್ಸ್ಗೋಸ್ಕರ ಅಷ್ಟೇ. ಎಕ್ಸಾಮ್ ಬರ್ದಿದ್ದು ಮಾರನೇ ದಿನನೇ ನೀವೆಲ್ಲ ಮರ್ತು ಹೋಗ್ತೀರಾ. ಸೊ ಅದಕ್ಕೋಸ್ಕರ ನಿಮ್ಮ ಒಂದು ಲೈಫಲ್ಲಿ ನೀವೇನಾದ್ರೂ ಆಡಬೇಕು ಅಂತಂದ್ರೆ ಈ ಒಂದು ವರ್ಷ ಮಾತ್ರ ನಿಮ್ಮ ಹತ್ರ ಇರೋದು ಅಷ್ಟೇ. ಸೊ ಫೋರ್ತ್ ಇಯರ್ ಅಲ್ಲಿ ನಿಮಗೆ ಏನು ಮಾಡೋಕ್ಕಾಗಲ್ಲ. ಇಂಟರ್ನ್ಶಿಪ್ ಇರ್ಬೋದು, ಪ್ರಾಜೆಕ್ಟ್ಸ್ ಅಂತ ಟೈಮ್ ಹೋಗ್ತಾ ಹೋಗುತ್ತೆ. ಸೊ ಅದಕ್ಕೋಸ್ಕರ ಎಷ್ಟಾಗುತ್ತಷ್ಟು ಇವಾಗಲಿಂದನೇ ಪ್ರಯತ್ನ ಪಡ್ತಾ ಹೋಗಿ. ನಿಮಗೆ ಪ್ಲೇಸ್ಮೆಂಟ್ ಬೇಡ, ನಾನು ಪ್ಲೇಸ್ಮೆಂಟ್ ಮಾಡ್ಕೊಳಲ್ಲ, ಏನಾದ್ರೂ ಬಿಸ್ನೆಸ್ ಮಾಡ್ತೀನಿ, ನಾನೇನಾದ್ರೂ ಸ್ವಂತ ಕ್ರಿಯೇಟ್ ಮಾಡಬೇಕು ಅಂತ ಇದ್ರೆ ಏನಾದ್ರೂ ಕೂಡ ಇಂಟರ್ನೆಟ್ ಅಲ್ಲೇ ಒಳ್ಳೆ ವಿಚಾರಗಳನ್ನ ತಿಳ್ಕೊಂತ ಹೋಗಿ. ಫಾರ್ ಎಕ್ಸಾಂಪಲ್ ರಾಜ್ ಶರ್ಮಾನಿ ಹಿಂದಿ ಪಾಡ್ಕಾಸ್ಟರ್ ನಿಮಗೆ ಗೊತ್ತಿರ್ಬೋದು. ಸೊ ಅಲ್ಲಿಂದ ನೀವು ಇನ್ಪುಟ್ಸ್ ಗಳನ್ನ ತಗೋಬಹುದು. ಥಿಂಕ್ ಸ್ಕೂಲ್ ಅಂತ ಒಂದು ಪಾಡ್ಕಾಸ್ಟ್ ಬರುತ್ತೆ, ಅಲ್ಲಿಂದ ನೀವು ಒಳ್ಳೊಳ್ಳೆ ಕಂಟೆಂಟ್ ಅನ್ನ ತಗೊಂತ ಹೋಗ್ಬೋದು. ಅಂದ್ರೆ ನಿಮ್ದು ಯಾವ ಫೀಲ್ಡ್ ಬೇಕು ಆ ಫೀಲ್ಡ್ ಅಲ್ಲಿ ಸ್ಪೆಷಲೈಸೇಷನ್ ಇರೋರ್ನ ಕರ್ಕೊಂಡ್ಬಂದು ಮಾತಾಡಿಸ್ತಾ ಇರ್ತಾರೆ. ಸೊ ನೀವು ಅಲ್ಲಿಂದ ಇನ್ಪುಟ್ ಗಳನ್ನ ತಗೊಂಡು ನಿಮ್ಮ ಒಂದು ಜೀವನದಲ್ಲಿ ಇಂಪ್ಲಿಮೆಂಟ್ ಮಾಡ್ತಾ ಹೋಗಿ. ಅವಳು ನನ್ನನ್ನು ಮಾತಾಡಿಸ್ಲಿಲ್ಲ, ಇವನು ನನ್ನನ್ನು ಮಾತಾಡಿಸ್ಲಿಲ್ಲ, ಹಾರ್ಟ್ ಬೇಕಾಯ್ತು, ಲವ್ ಫೇಲ್ಯೂರ್ ಆಯ್ತು, ಈ ರೀತಿ ಕಣ್ಣೀರ್ ಹಾಕೊಂಡು ಕೂತ್ಕೊಂತ ಹೋಗ್ಬೇಡಿ. ಯಾಕಂತಂದ್ರೆ ನಿಮ್ ಲೈಫ್ ನೀವು ಹಾಳು ಮಾಡ್ಕೊಂತೀರಾ. ಯಾರು ಬಿಟ್ಟೋದ್ರು, ಯಾರು ಇದ್ರು, ಯಾರು ಹೋದ್ರು ಅದೆಲ್ಲ ನೆನಪೇ ಇರಲ್ಲ. ಅಂತಂದ್ರೆ ಇನ್ನ 2 ವರ್ಷದಲ್ಲಿ ನೀವು ಎಷ್ಟು ದುಡಿತಿದ್ದೀರಾ ಅನ್ನೋದು ಇಂಪಾರ್ಟೆಂಟೇ ಆಗುತ್ತೆ ಹೊರತು ನೀವು ಎಷ್ಟು ಒಳ್ಳೆಯವರು, ನೀವೇನ್ ಮಾಡಿದ್ರಿ ಅದೇನು ಕೂಡ ಇಂಪಾರ್ಟೆಂಟ್ ಆಗಲ್ಲ. ಸೊ ಫಸ್ಟ್ ನಿಮ್ಮ ಕೆರಿಯರ್ ಮೇಲೆ ಫೋಕಸ್ ಮಾಡೋದನ್ನ ಮರಿತಾ ಹೋಗ್ಬೇಡಿ. ಸೊ ಏನೋ ಒಂದು ಮಾತನ್ನ ನಾನು ಹೇಳ್ಬೇಕು ಅನಿಸ್ತು, ಸೊ ಅದಕ್ಕೋಸ್ಕರ ಹೇಳಿದ್ದೀನಿ. ಏನಾದ್ರೂ ತಪ್ಪಿದ್ರೆ ಕ್ಷಮಿಸಿ. ಸೊ ಇವಾಗ ಮಾಡ್ಯೂಲ್ 2 ನಾವು ಡಿಸ್ಕಸ್ ಮಾಡ್ತಾ ಹೋಗೋಣ. ಸೊ ಇದರಲ್ಲಿ ಏನೇನು ಥಿಯರಿ ಟಾಪಿಕ್ಸ್ ಅನ್ನ ನೀವು ಕಲಿಬೇಕು ಅಂತ ನಾನು ಹೇಳ್ತೀನಿ. ಅದೆಲ್ಲ ನಾನು PDF ಲಿಂಕ್ ಅಲ್ಲಿ ಕೊಟ್ಟಿರ್ತೀನಿ. ಆ PDF ನೀವು ಡೈರೆಕ್ಟ್ ಆಗಿ ಡೌನ್ಲೋಡ್ ಮಾಡ್ಕೋಬಹುದು. ಇನ್ನು ನಿಮಗೆ ಏನಾದ್ರೂ ಕೂಡ ಅಪ್ಡೇಟ್ಸ್ ಗಳು ಬೇಕು ಅಂತಂದ್ರೆ ನಮ್ಮ ವಾಟ್ಸ್ಆಪ್ ಗ್ರೂಪ್ ಲಿಂಕ್ ಕೊಟ್ಟಿರ್ತೀನಿ, ನೀವು ವಾಟ್ಸ್ಆಪ್ ಗ್ರೂಪ್ ಜಾಯಿನ್ ಮಾಡಿ. ಈಗ ನಾನು ಏನೇನು ಅಂತ ಇಂಪಾರ್ಟೆನ್ಸ್ ಗಳನ್ನ ನಾನು ಲಿಸ್ಟ್ ಮಾಡ್ತಾ ಹೋಗ್ತೀನಿ. ಪ್ರಾಬ್ಲಮ್ಗಳು ಪ್ಲೇ ಲಿಸ್ಟ್ ಅಲ್ಲಿ ಸಿಗ್ತವೆ. ಥಿಯರಿ ಪಾರ್ಟಿ ಏನಿದ್ರು ಕೂಡ ನಿಮಗೆ PDF ಅಲ್ಲಿ ಸಿಗುತ್ತೆ, ಸರಿನಾ? ಸೊ ಇವಾಗ ಇಂಪಾರ್ಟೆಂಟ್ ಟಾಪಿಕ್ಸ್ ಅಂತ ಬಂದಾಗ ಮಾಡ್ಯೂಲ್ 2 ಅಲ್ಲಿ ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್. ಸೊ ಡೈನಾಮಿಕ್ ಅಪ್ರೋಚ್ ಅಲ್ಲಿ ನೀವು ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಅನ್ನ ಕಲಿಬೇಕಾಗುತ್ತೆ. ವೆರಿ ಈಸಿ ಪ್ರಾಬ್ಲಮ್ ಅದು. ಸೊ ಇದ್ರದ್ದು ಕೇವಲ ಪ್ರಾಬ್ಲಮ್ ಅನ್ನ ಕಲ್ತ್ರೆ ಸಾಕು, ಸರಿನಾ? ಇದ್ರದ್ದೇನೋ ನೀವು ಅಲ್ಗೋರಿದಮ್ ಇರ್ಬೋದು, ಟೈಮ್ ಕಾಂಪ್ಲೆಕ್ಸಿಟಿ ಏನ್ ಬೇಕಾಗಿಲ್ಲ, ಪ್ರಾಬ್ಲಮ್ ಅನ್ನ ಕಲ್ತ್ರೆ ಸಾಕು. ನೆಕ್ಸ್ಟ್ ಬರುವಂತದ್ದು ಇನ್ಸರ್ಷನ್ ಸಾರ್ಟ್, ನೆಕ್ಸ್ಟ್ ಮರ್ಜ್ ಸಾರ್ಟ್, ಆಮೇಲೆ ಕ್ವಿಕ್ ಸಾರ್ಟ್, ಆಮೇಲೆ ಬರುವಂತದ್ದು ಟೋಪೋಲಜಿಕಲ್ ಸಾರ್ಟ್. ನಾನು ಏನು ಇಲ್ಲಿ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅಂತ ಹೇಳಿದ್ದೀನಲ್ವಾ, ಇವಷ್ಟು ಕೂಡ ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್ ಮತ್ತೆ ಟೋಪೋಲಜಿಕಲ್ ಸಾರ್ಟ್. ಈ ಸಾರ್ಟಿಂಗ್ ಅಲ್ಗೋರಿದಮ್ಸ್ ಅಲ್ಲಿ ಫಸ್ಟ್ ನೀವು ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡೋದು ಯಾವ ರೀತಿ ಅಂತ ಕಲಿಬೇಕು. ನೆಕ್ಸ್ಟ್ ನೀವು ಟೈಮ್ ಕಾಂಪ್ಲೆಕ್ಸಿಟಿಗಳು, ಆವರೇಜ್ ಕೇಸ್, ಬೆಸ್ಟ್ ಕೇಸ್ ಮತ್ತೆ ವರ್ಸ್ಟ್ ಕೇಸ್, ಮೂರದು ಕೂಡ ನಿಮಗೆ ಟೈಮ್ ಕಾಂಪ್ಲೆಕ್ಸಿಟಿ ಗೊತ್ತಿರಬೇಕು ಪ್ರತಿಯೊಂದು ಸಾರ್ಟಿಂಗ್ ಅಲ್ಗೋರಿದಮ್. ನೆಕ್ಸ್ಟ್ ನಿಮಗೆ ಬೇಕಾಗಿರುವಂತದ್ದು ಅಲ್ಗೋರಿದಮ್ ಅನ್ನ ಬರೆಯೋದು. ನೋಡಿ, ಒಬ್ಬರು ನನಗೆ ಅಲ್ಗೋರಿದಮ್ ಅನ್ನ ಬರೆಯೋದಕ್ಕೆ ಬರಲ್ಲ ಅಂತ ನೀವು ಕನ್ಫ್ಯೂಷನ್ ಮಾಡ್ಕೊಂಡಿರ್ತೀರ. ನೋಡಿ, ನಿಮಗೆ ಆಲ್ಮೋಸ್ಟ್ ಏನ್ ಮಾಡ್ತಾರೆ ಗೊತ್ತಾ, ಕಾಲೇಜಲ್ಲಿ ನಿಮಗೆ ಕೋಡ್ ಸ್ನಿಪೆಟ್ ಗಳನ್ನ ತೋರಿಸ್ತಾ ಹೋಗ್ತಾರೆ. ಸೊ ಕೋಡ್ ಸ್ನಿಪೆಟ್ಗೂ ಅಲ್ಗೋರಿದಮ್ಗೂ ಡಿಫ್ರೆನ್ಸ್ ಇದೆ. ನೀವು ಏನು ಪ್ರಾಬ್ಲಮ್ ಗಳನ್ನ ಸಾಲ್ವ್ ಮಾಡ್ತಿರಲ್ವಾ, ಇನ್ಸರ್ಷನ್ ಸಾರ್ಟ್ ಫಾರ್ ಎಕ್ಸಾಂಪಲ್, ಇನ್ಸರ್ಷನ್ ಸಾರ್ಟ್ ಪ್ರಾಬ್ಲಮ್ ಅನ್ನ ಸಾಲ್ವ್ ಮಾಡ್ತಿದ್ದೀರಲ್ವಾ, ಅದನ್ನ ಸ್ಟೆಪ್ ಬೈ ಸ್ಟೆಪ್ ಯಾವ ರೀತಿ ನೀವು ಪ್ರಾಬ್ಲಮ್ ಸಾಲ್ವ್ ಮಾಡ್ತಿರಲ್ವಾ ಅದನ್ನೇ ನೀವು ಥಿಯರಿ ಫಾರ್ಮೆಟಿಗೆ ಕನ್ವರ್ಟ್ ಮಾಡಿ ಬರೀರಿ. ನಿಮಗೆ ಮಾರ್ಕ್ಸ್ ಸಿಗುತ್ತೆ. ನೋಡಿ, ಏನು ಇನ್ಸರ್ಷನ್ ಸಾರ್ಟ್ ಅನ್ನ ಪ್ರಾಬ್ಲಮ್ ಅನ್ನ ಯಾವ ರೀತಿ ಸಾಲ್ವ್ ಮಾಡ್ತೀರಾ ಅದನ್ನೇ ಥಿಯರಿ ಪಾರ್ಟಿಗೆ ಕನ್ವರ್ಟ್ ಮಾಡ್ಬಿಟ್ಟು ಮೊದಲನೇ ಸ್ಟೆಪ್ ಅಲ್ಲಿ ಸ್ಟಾರ್ಟ್, ಕೊನೆ ಸ್ಟೆಪ್ ಅಲ್ಲಿ ಎಂಡ್ ಹಾಕಿ ಮಧ್ಯದಲ್ಲಿ ಏನ್ ಮಾಡಬೇಕು, ನೀವು ಯಾವ್ಯಾವ್ದು ಪ್ರೋಸೆಸ್ ಗಳನ್ನ ಮಾಡಿದಿರಾ ಇನ್ಸರ್ಷನ್ ಸಾರ್ಟ್ ಅಪ್ಲೈ ಮಾಡ್ಬಿಟ್ಟು ಕೊಟ್ಟಿರುವಂತಹ ಅರೆಯನ್ನ ಸಾರ್ಟ್ ಮಾಡೋದಕ್ಕೆ ಅಂತ ಬರೀರಿ. ಅಷ್ಟೇ ಸಿಂಪಲ್. ನೀವು ಕೋಡ್ ಸ್ನಿಪೆಟ್ ಬರೀಬೇಕು ಅಂತ ಅವ್ರೇನ್ ಕೇಳಲ್ಲ, ಅಲ್ಗಾರಿದಮ್ ಬರೀಬೇಕು. ಅಲ್ಗಾರಿದಮ್ ಅಂತಂದ್ರೇನು, ಸ್ಟೆಪ್ ಬೈ ಸ್ಟೆಪ್ ನೀವು ಯಾವ ರೀತಿ ಎಕ್ಸಿಕ್ಯೂಟ್ ಮಾಡ್ತಿದ್ದೀರಾ ಅಂತ ಅಲ್ವಾ. ನೀವು ಥಿಯರಿ ಫಾರ್ಮೆಟ್ ಅಲ್ಲೇ ಬರೀರಿ, ಮಾರ್ಕ್ಸ್ ಸಿಗುತ್ತೆ. ಸೊ ಇವಾಗ ಇಷ್ಟ ಆಯ್ತು. ನೆಕ್ಸ್ಟ್ ಕಾನ್ಸೆಪ್ಟ್ ಅಂತ ಬಂದ್ರೆ
ಹೋದ ವರ್ಷ ಕೇಳಿರುವಂಥದ್ದು ಬೈನರಿ ಟ್ರೀ ಟ್ರಾವರ್ಸಲ್. ಬೈನರಿ ಟ್ರೀ ಟ್ರಾವರ್ಸಲ್ ಸರಿನಾ? ಇವೆಲ್ಲ ಕ್ವಶನ್ಗಳನ್ನು ಕೇಳಿದರೆ ಇನ್ಸರ್ಷನ್ ಸಾರ್ಟ್, ಮರ್ಜ್ ಸಾರ್ಟ್, ಕ್ವಿಕ್ ಸಾರ್ಟ್, ಟೋಪಾಲಜಿಕಲ್ ಸಾರ್ಟ್. ಸೊ ಬೇಕು ಅಂತಂದ್ರೆ ನಾನು ಎಲ್ಲೆಲ್ಲಿ ಕೇಳಿದ್ದಾರೆ ಅಂತ ಕೂಡ ಬರೀತೀನಿ. ಟ್ರಾವೆಲಿಂಗ್ ಸೇಲ್ಸ್ಮನ್ ಇದುವರೆಗೂ ಕೇಳಿಲ್ಲ. ಇನ್ಸರ್ಷನ್ ಸಾರ್ಟ್ ಮಾಡೆಲ್ ಪೇಪರ್ ಅಲ್ಲಿ ಕೇಳಿದ್ದಾರೆ, 2025 ಕ್ವಶನ್ ಪೇಪರ್ ಅಲ್ಲಿ ಬಂದಿದೆ. ಟೋಪಾಲಜಿಕಲ್ ಸಾಲ್ಟ್ 2024 ಪೇಪರ್ 2025 ಪೇಪರ್ ಅಲ್ಲಿ ಬಂದಿದೆ. ನೆಕ್ಸ್ಟ್ ಮರ್ಜ್ ಸಾಲ್ಟ್. ಸೊ ಮರ್ಜ್ ಸಾಲ್ಟ್ ಮಾಡೆಲ್ ಪೇಪರ್ ಅಲ್ಲಿ ಇದೆ, 2025 ಕ್ವಶನ್ ಪೇಪರ್ ಅಲ್ಲಿ ಇದೆ. ನೆಕ್ಸ್ಟ್ ಕ್ವಿಕ್ ಸಾಲ್ಟ್ ಮಾಡೆಲ್ ಪೇಪರ್ 2024 ಪೇಪರ್ 2025 ಪೇಪರ್ ಅಲ್ಲಿ ಕೇಳಿದ್ದಾರೆ. ಈ ಬೈನರಿ ಟ್ರೀ ಟ್ರಾವರ್ಸಲ್ ಹೋದ ವರ್ಷ ಕೇಳಿರೋದು 2025 ಪೇಪರ್ ಅಲ್ಲಿ. ಸೊ ಈ ಕ್ವಶನ್ ಅನ್ನ ಯಾವ ರೀತಿ ಕೇಳ್ತಾರೆ ಅಂತಂದ್ರೆ, ಬೈನರಿ ಟ್ರೀ ಟ್ರಾವರ್ಸಲ್ ಅಲ್ಲಿ ನಮಗೆ 3 ಟೈಪ್ ಬರುತ್ತೆ. ಒಂದು ಇನ್ ಆರ್ಡರ್ ಟ್ರಾವರ್ಸಲ್, ಪ್ರೀ ಆರ್ಡರ್ ಟ್ರಾವರ್ಸಲ್, ಪೋಸ್ಟ್ ಆರ್ಡರ್ ಟ್ರಾವರ್ಸಲ್ ಅಂತ. ಸೊ ಆ ಮೂರದು ಕೂಡ ಏನ್ ಕೇಳ್ತಾರೆ, ಕೋಡ್ ಸ್ನಿಪೆಟ್ ಅನ್ನ ಕೇಳ್ತಾರೆ. ಅಲ್ಗಾರಿದಮ್ ಕೇಳಲ್ಲ, ಕೋಡ್ ಸ್ನಿಪೆಟ್, ಸ್ಮಾಲ್ ಕೋಡ್ ಸ್ನಿಪೆಟ್ ಇರುತ್ತೆ, ಅದನ್ನ ನೀವು ಕಲ್ತ್ಕೋಬೇಕಾಗತ್ತೆ. ಅದರ ಜೊತೆ ಏನ್ ಮಾಡ್ತಾರೆ ಅಂತಂದ್ರೆ, ಒಂದು ಟ್ರೀ ಅನ್ನ ಕೊಟ್ಬಿಟ್ಟು ಇನ್ ಆರ್ಡರ್ ಟ್ರಾವರ್ಸಲ್ ಬರೀರಿ, ಪ್ರೀ ಆರ್ಡರ್ ಟ್ರಾವರ್ಸಲ್ ಬರೀರಿ. ಸೊ ಅದೆಲ್ಲದನ್ನು ಕೂಡ ನಾನು ಹೇಳ್ಕೊಟ್ಟಿರ್ತೀನಿ ಪ್ಲೇ ಲಿಸ್ಟ್ ಅಲ್ಲಿ. ಆ ಎಲ್ಲಾ ವಿಡಿಯೋಗಳು ಪ್ರಾಬ್ಲಮ್ದು ಇರುತ್ತೆ, ಸರಿನಾ? ಸೊ ಬೈನರಿ ಟ್ರೀ ಟ್ರಾವರ್ಸಲ್ ಆಯ್ತು. ನೆಕ್ಸ್ಟ್ ಬರುವಂತದ್ದು ವೆರಿ ಇಂಪಾರ್ಟೆಂಟ್ ಟಾಪಿಕ್, ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್. ಸೊ ಈ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಅಂತ ಬಂದಾಗ ಪ್ರಾಬ್ಲಮ್ ಅನ್ನ ಕೇಳೋದು ಅಷ್ಟೇನು ಕೇಳಲ್ಲ ಪ್ರಾಬ್ಲಮ್ ಅನ್ನ, ಬಟ್ ನಿಮಗೆ ಏನ್ ಕೇಳ್ತಾರೆ ಅಂತಂದ್ರೆ ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾರೆ. ಸೊ ಏನ್ ಕೇಳ್ತಾರೆ, ಎಕ್ಸ್ಪ್ಲೈನ್ ಮಾಡೋದಕ್ಕೆ ಕೇಳ್ತಾರೆ. ಯಾವ ರೀತಿ ಎಕ್ಸ್ಪ್ಲೈನ್ ಮಾಡೋದು? ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಒಂದೆರಡು ಲೈನ್ ನೀವು ಅದ್ರದ್ದು ಬಗ್ಗೆ ಬರೀರಿ ಅಂತಂದ್ರೆ ಡೆಫಿನಿಷನ್ ಅನ್ನ ಬರೆದ್ಬಿಟ್ಟು ಆಮೇಲೆ ಏನ್ ಮಾಡ್ಬೇಕು ಅಂತಂದ್ರೆ ಅಲ್ಲಿ ಫಾರ್ಮುಲಾಗಳನ್ನ ಡಿರೈವ್ ಮಾಡಬೇಕು. ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಮಲ್ಟಿಪ್ಲಿಕೇಶನ್ ಫಾರ್ಮುಲಾನ ಡಿರೈವ್ ಮಾಡಬೇಕು, ಸರಿನಾ? ಸೊ ಫಾರ್ಮುಲಾ ಡಿರೈವೇಶನ್ ವಿತ್ ಎಕ್ಸ್ಪ್ಲನೇಷನ್ ಅನ್ನ ಕೇಳ್ತಾರೆ ಸ್ಟ್ರಾಸನ್ ಮ್ಯಾಟ್ರಿಕ್ಸ್. ಸೊ ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಕೂಡ ನಿಮಗೆ ಮಾಡೆಲ್ ಪೇಪರ್ ಅಲ್ಲೂ ಇದೆ, 2024 ಪೇಪರ್ ಅಲ್ಲೂ ಕೂಡ ಕೇಳಿದ್ದಾರೆ. ನೆಕ್ಸ್ಟ್ ಬರುವಂತದ್ದು ಥಿಯರಿ ಕಾನ್ಸೆಪ್ಟ್. ಇದು ಡಿವೈಡ್ ಅಂಡ್ ಕಾನ್ಕರ್. ಡಿವೈಡ್ ಅಂಡ್ ಕಾನ್ಕರ್. ಅದರ ಜೊತೆ ಏನ್ ಕಲಿಬೇಕು ಅಂತಂದ್ರೆ ಡಿಕ್ರೀಸ್ ಅಂಡ್ ಕಾನ್ಕರ್. ಡಿಕ್ರೀಸ್ ಅಂಡ್ ಕಾನ್ಕರ್, ಸರಿನಾ? ಇದ್ರದ್ದು ಏನ್ ಕಲಿಬೇಕು ನೀವು? ಥಿಯರಿನ ಕಲಿಬೇಕು. ಇದನ್ನ ಯಾವ ರೀತಿ ಕ್ವಶನ್ ಕೇಳ್ತಾರೆ ಅಂತಂದ್ರೆ, ಎಕ್ಸ್ಪ್ಲೈನ್ ದ ಡಿವೈಡ್ ಅಂಡ್ ಕಾನ್ಕರ್ ಟೆಕ್ನಿಕ್ ಅಂಡ್ ಅಪ್ಲೈ ದ ಇನ್ಸರ್ಷನ್ ಸಾರ್ಟ್ ಅಲ್ಗಾರಿದಮ್ ಫಾರ್ ದ ಗಿವನ್ ಲಿಸ್ಟ್ ಆಫ್ ಎಲಿಮೆಂಟ್ಸ್. ಆ ರೀತಿ ಏನ್ ಮಾಡ್ತಾರೆ, ಈ ಒಂದು ಥಿಯರಿನ ಏನ್ ಮಾಡ್ತಾರೆ, ಇಲ್ಲಿ ಸಾರ್ಟಿಂಗ್ ಅಲ್ಗಾರಿದಮ್ಸ್ ಜೊತೆ ಮಿಕ್ಸ್ ಮಾಡಿ ಕೊಡ್ತಾರೆ. ಒಂದೊಂದ್ಸರಿ ಯಾವ ರೀತಿ ಕೇಳ್ಬೋದು, ಡಿವೈಡ್ ಅಂಡ್ ಕಾನ್ಕರ್ದು ಮತ್ತೆ ಡಿಕ್ರೀಸ್ ಅಂಡ್ ಕಾನ್ಕರ್ದು ಡಿಫರೆನ್ಸ್ ಗಳನ್ನ ಬರೀರಿ. ಸೊ ಸಿಂಪಲ್ ನಾನು ಏನ್ ಹೇಳ್ತೀನಿ ಅಂತಂದ್ರೆ, ಇವೆರಡರ ಮಧ್ಯೆ ಇರುವಂತಹ ಡಿಫರೆನ್ಸ್ ಅನ್ನ ಕಲೀರಿ ಸಾಕು, ಎಕ್ಸ್ಪ್ಲನೇಷನ್ ಅನ್ನ ಬರಿಬಹುದು. ಸ್ಟ್ರಾಸನ್ ಮ್ಯಾಟ್ರಿಕ್ಸ್ ಎಕ್ಸ್ಪ್ಲನೇಷನ್ ಅಂತಂದ್ರೆ ಫಾರ್ಮುಲಾ ಮತ್ತೆ ಒಂದೆರಡು ಲೈನ್ ಥಿಯರಿ, ಡೆಫಿನಿಷನ್ ಅನ್ನ ಬರೆಯೋದು. ಬೈನರಿ ಟ್ರೀ ಟ್ರಾವರ್ಸಲ್ ಪ್ರಾಬ್ಲಮ್ ಕೂಡ ಕಲಿಬೇಕು, ಕೋಡ್ ಸ್ನಿಪೆಟ್ ಗಳನ್ನ ಕಲಿಬೇಕು. ಈ 4 ಏನ್ ಮಾಡಬೇಕು, ಪ್ರಾಬ್ಲಮ್, ಟೈಮ್ ಕಾಂಪ್ಲೆಕ್ಸಿಟಿ ವಿತ್ ದೇರ್ ಅಲ್ಗಾರಿದಮ್. ಟ್ರಾವೆಲಿಂಗ್ ಸೇಲ್ಸ್ಮನ್ ಪ್ರಾಬ್ಲಮ್ ಇದುವರೆಗೂ ಕೇಳಿಲ್ಲ, ಬಟ್ ವೆರಿ ಈಸಿ ಕಾನ್ಸೆಪ್ಟ್. ಸೊ ಅದನ್ನ ನೀವು ಪ್ರಾಬ್ಲಮ್ ಅನ್ನ ಕಲೀರಿ. ನಾನು ಏನೇನು ಥಿಯರಿ ಹೇಳಿದೆ ಅದೆಲ್ಲ PDF ಅಲ್ಲಿ ಇರುತ್ತೆ. ನಾನು ಏನೇನು ಪ್ರಾಬ್ಲಮ್ ಹೇಳಿದೀನಿ ಅದನ್ನ ಒಂದೊಂದೇ ವಿಡಿಯೋನ ನಾನು ಪ್ಲೇ ಲಿಸ್ಟ್ ಅಲ್ಲಿ ಅಪ್ಲೋಡ್ ಮಾಡಿರ್ತೀನಿ. ಇದು ಮೊದಲನೇ ವಿಡಿಯೋ ಮಾಡ್ಯೂಲ್ 2 ಪ್ಲೇ ಲಿಸ್ಟ್ ಅಲ್ಲಿ. ಸೊ ಇನ್ನು ಉಳಿದಿರೋ ಎಲ್ಲ ವಿಡಿಯೋಗಳು ಪ್ರಾಬ್ಲಮ್ದಾಗಿರುತ್ತೆ. ಸೊ ನಾನು ಈ ವಿಡಿಯೋದಲ್ಲಿ ಏನಾದ್ರೂ ತಪ್ಪು ಮಾತಾಡಿದ್ರೆ, ಸ್ಟಾರ್ಟಿಂಗ್ ಅಲ್ಲಿ ಮಾತಾಡಿದ್ದು ಕ್ಷಮಿಸಿ. ಸೊ ವಿಡಿಯೋ ಇಷ್ಟ ಆಗಿದ್ರೆ ಸಬ್ಸ್ಕ್ರೈಬ್ ಆಗೋದನ್ನ ಮರಿಬೇಡ್ರಿ. ಏನಾದ್ರೂ ಡೌಟ್ ಇತ್ತು ಅಂತಂದ್ರೆ ಕಮೆಂಟ್ ಸೆಕ್ಷನ್ ಅಲ್ಲಿ ತಿಳಿಸಿ, ನಾನು ಆದಷ್ಟು ಬೇಗ ಕ್ಲಾರಿಫೈ ಮಾಡ್ತೀನಿ. ಥ್ಯಾಂಕ್ ಯು.